ನ್ಯೂಸ್18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಹಾವೇರಿ ಜಿಲ್ಲೆಯ ಪ್ರತಿನಿಧಿ ನಾಗರಾಜ್ ಮಾಕಾಪುರ್. ರಾಜ್ಯ ಬಿಜೆಪಿ ಘಟಕದಲ್ಲಿ ಕೂಡ ಮುಸುಕಿನ ಗುದ್ದಾಟ ಜೋರಾಗಿದೆ. ಆದರೆ ಈ ಒಂದು ಗುದ್ದಾಟ ಕೂಡ ಜಿಲ್ಲೆಯಲ್ಲಿ ಕೂಡ ಈಗ ಸದ್ಯಕ್ಕೆ ವ್ಯಾಪಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಹಾವೇರಿ ಜಿಲ್ಲೆಯ ಇಬ್ಬರು ಹಿರಿಯ ರಾಜಕಾರಣಿಗಳ ನಡುವೆ ಕೂಡ ಈಗಾಗಲೇ ಕೋಲ್ಡ್ ವಾರ್ ಶುರುವಾಗಿದೆ ಎಂಬ ಪ್ರಶ್ನೆಗೆ ಸದ್ಯಕ್ಕೆ ಉದ್ಭವವಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಹಾವೇರಿ ಜಿಲ್ಲೆ ಅಂತ ಹೇಳಿದ್ರೆ ಒಂದು ನೆನಪಾಗ್ತಕ್ಕಂಥದ್ದು ಮಾಜಿ ಮುಖ್ಯಮಂತ್ರಿಗಳ ಬಸವರಾಜ ಬೊಮ್ಮಾಯಿ ಅವರ ತವರು ಕ್ಷೇತ್ರ ಮತ್ತು ಮಾಜಿ ಕೃಷಿ ಸಚಿವರಾಗಿರ್ತಕ್ಕಂಥ BC ಪಾಟೀಲ್ ಅವರ ಕ್ಷೇತ್ರ ಎಂಬುದು ಕೂಡ ಹಾವೇರಿ ಜಿಲ್ಲೆಯನ್ನು ನಾವು ಒಂದು ಐಡೆಂಟಿಫೈವನ್ನು ಮಾಡ್ತೇವೆ. ಆದರೆ ಈ ಇಬ್ಬರ ನಡುವೆ ಕೂಡ ಈಗಾಗಲೇ ಒಂದು ರೀತಿಯಾದಂಥ ಕೋಲ್ಡ್ ವಾರನ್ನು ಶುರುವಾಗಿರ್ತಕ್ಕಂಥದ್ದು. ಇದನ್ನು ಸ್ವತಃ BC ಪಾಟೀಲ್ ಅವರ ಕೂಡ ಈ ಒಂದು ಕೋಲ್ಡ್ ವಾರ್ಗೆ ತಮ್ಮ ಫೇಸ್ಬುಕ್ ಖಾತೆಯ ಮೂಲಕವಾಗಿ ಒಂದು ಬಹಿರಂಗವನ್ನು ಗೊಳಿಸಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಇತ್ತೀಚಿನ 2-3 ದಿನಗಳಲ್ಲಿ ದೆಹಲಿಯಲ್ಲಿ ಉಳಿದುಕೊಂಡಿರ್ತಕ್ಕಂಥ BC ಪಾಟೀಲ್ ಅವರು ಕೂಡ ಪ್ರಮುಖವಾಗಿ ಬೇರೆ ಬೇರೆ ವಿಚಾರಗಳವಾಗಿ ರಾಜಕೀಯ ನಾಯಕರುಗಳನ್ನು ಕೂಡ ಭೇಟಿಯನ್ನು ಮಾಡಿದರು ಮತ್ತು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರನ್ನು ಕೂಡ ಭೇಟಿಯನ್ನು ಮಾಡಿದರು. ಅದಾದ ಬಳಿಕ ಇವತ್ತು ಸಂಸದರಾಗಿರ್ತಕ್ಕಂಥ BY ರಾಘವೇಂದ್ರ ಅವರನ್ನು ಭೇಟಿಯನ್ನು ಮಾಡಿ ಪ್ರಮುಖವಾಗಿ ರಾಣೆಬೆನ್ನೂರು ಮತ್ತು ಬೈಂದೂರು ರಾಷ್ಟ್ರೀಯ ಹೆದ್ದಾರಿ ವಿಚಾರವಾಗಿ ನಾನು ರಾಘವೇಂದ್ರ ಅವರ ಜೊತೆ ಚರ್ಚೆಯನ್ನು ಮಾಡಿದೆ. ಆದರೆ ದುರಾದೃಷ್ಟಕರ ಅಂತ ಹೇಳಿದ್ರೆ ನಮ್ಮ ಸಂಸದರಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ನನ್ನ ಭೇಟಿಗೆ ಅವಕಾಶವನ್ನು ಕೊಡದೆ ಕಡೆಗಣನೆ ಮಾಡಿದ್ದಾರೆ ಎಂಬುದನ್ನು ಫೇಸ್ಬುಕ್ ಖಾತೆಯಲ್ಲಿ ಕೂಡ ಇವತ್ತು ಹಂಚಿಕೊಂಡಿರ್ತಕ್ಕಂಥದ್ದು. ಈ ಮೂಲಕವಾಗಿ ಬಸವರಾಜ ಬೊಮ್ಮಾಯಿ ಮತ್ತು BC ಪಾಟೀಲ್ ಅವರ ನಡುವೆ ಯಾವುದು ಕೂಡ ಸರಿ ಇಲ್ಲ ಅನ್ನೋದು ಕೂಡ ಮತ್ತೊಮ್ಮೆ ಜಗಜ್ಜಾಹೀರಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಇಬ್ಬರು ಕೂಡ ಸಮಕಾಲೀನ ರಾಜಕಾರಣಿಗಳು ಮತ್ತು ಹಾವೇರಿ ಜಿಲ್ಲೆ ಮತ್ತು ರಾಜ್ಯ ಬಿಜೆಪಿ ಘಟಕದಲ್ಲಿ ಕೂಡ ಹಿರಿಯ ರಾಜಕಾರಣಿ ಅಂತೇಳಿ ಗುರುತಿಸ್ಕೊಂಡಿರ್ತಕ್ಕಂಥವರು BC ಪಾಟೀಲ್ ಮತ್ತು ಬೊಮ್ಮಾಯಿ ಅವರು. ಯಾವಾಗ ಈ ಇಬ್ಬರ ಮಧ್ಯೆ ಜಿಲ್ಲೆಯ ರಾಜಕಾರಣ ವಿಚಾರವಾಗಿ ಇವತ್ತಿನ ದಿನಗಳಲ್ಲಿ ಕೂಡ ಕೋಲ್ಡ್ ವಾರ್ ಶುರುವಾಗಿದೆ ಅಂತೇಳಿ ಕೂಡ ಸದ್ಯಕ್ಕೆ ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಚಾರ. ಯಾಕಂತ ಹೇಳಿದ್ರೆ ಈ ಹಿಂದೆ BC ಪಾಟೀಲ್ ಅವರ ಪುತ್ರಿಯಾಗಿರ್ತಕ್ಕಂಥವರು ಕೂಡ 2-3 ತಿಂಗಳ ಹಿಂದೆ ಮಹಿಳಾ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರು. ಅದಾದ ಬಳಿಕವಾಗಿ ಏನು BJP ಜಿಲ್ಲಾ ಅಧ್ಯಕ್ಷದಲ್ಲಿ ಸ್ಥಾನ ಕೂಡ ಬದಲಾವಣೆ ಆಯಿತು. ಅಂಥ ಸಂದರ್ಭದಲ್ಲಿ ಕೂಡ ಬಸವರಾಜ ಬೊಮ್ಮಾಯಿ ಅವರಿಗೆ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥವರನ್ನು ಕೂಡ BJP ಘಟಕದ ಅಧ್ಯಕ್ಷ ಜಿಲ್ಲಾ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ನೇಮಕವನ್ನು ಮಾಡಿದರು. ಇವೆಲ್ಲವೂ ಕೂಡ ಮತ್ತೊಂದು ಹಂತದಲ್ಲಿ ಕೂಡ ಈ ಇಬ್ಬರ ನಡುವಿನ ಮುಸುಕಿನ ಗುದ್ದಾಟಕ್ಕೆ ವೇದಿಕೆಯಾಗಿ ನಿರ್ಮಾಣ ಮಾಡಿಕೊಂಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಬೊಮ್ಮಾಯಿ ಅವರು ಮತ್ತು BC ಪಾಟೀಲ್ ಅವರು ಕೂಡ ಒಂದೇ ಸಮುದಾಯದ ನಾಯಕರು. ಹೀಗಾಗಿ ಇಬ್ಬರು ಕೂಡ ಸಮಕಾಲೀನ ರಾಜಕಾರಣಿಗಳಾಗಿರೋದ್ರಿಂದ ಇಬ್ಬರಿಗೂ ಕೂಡ ತಮ್ಮದೇ ಆದಂಥ ಪಕ್ಷದಲ್ಲಿ ವರ್ಚಸ್ಸು ಇರ್ತದೆ ಮತ್ತು ಸಮುದಾಯದಲ್ಲಿ ಕೂಡ ತಮ್ಮದೇ ಆದಂಥ ವರ್ಚಸ್ಸು ಇರ್ತದೆ. ಯಾವಾಗ ಈ ಇಬ್ಬರಲ್ಲಿ ನಾಯಕರಲ್ಲಿ ಕೂಡ ಭಿನ್ನಾಭಿಪ್ರಾಯಗಳು ಉಂಟಾಗ್ತವೋ ಅದು ಕಾರ್ಯಕರ್ತರು ಮತ್ತು ಏನು ಜಿಲ್ಲಾ ಮಟ್ಟದಲ್ಲಿ ಕೂಡ ಈ ಒಂದು ಎಫೆಕ್ಟ್ ಕೂಡ ತಟ್ಟುವಂಥದ್ದು. ಯಾಕಂತ ಹೇಳಿದ್ರೆ ಇಬ್ಬರು ಕೂಡ ಸಮಕಾಲೀನ ರಾಜಕಾರಣಿಗಳು ಆಗಿರೋದ್ರಿಂದ ಇಬ್ಬರಿಗೂ ಕೂಡ ಅವರದೇ ಆದಂಥ ಒಂದು ಗೌರವ ಮತ್ತು ಅವರದೇ ಆದಂಥ ವರ್ಚಸ್ಸುಗಳು ಕೂಡ ಜಿಲ್ಲೆಯಲ್ಲಿ ಮತ್ತು ರಾಜ್ಯ BJP ಘಟಕದಲ್ಲಿ ಕೂಡ ಕ್ರಿಯೇಟ್ ಆಗಿತ್ತು. ಯಾವಾಗ ಮುಖ್ಯಮಂತ್ರಿಗಳಾದ ಬಳಿಕವಾಗಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಸಂಸದರಾದರು. ಆ ಬಳಿಕವಾಗಿ ಜಿಲ್ಲೆಯನ್ನು ಸಂಪೂರ್ಣವಾಗಿ ತಮ್ಮ ತೆಕ್ಕೆಗೆ ತೆಗೆದುಕೊಂಡಿರ್ತಕ್ಕಂಥದ್ದು ಮತ್ತು ಜಿಲ್ಲೆಯ ರಾಜಕಾರಣದಲ್ಲಿ ಕೂಡ ಸಾಕಷ್ಟು ಭಾಗವಹಿಸಿರ್ತಕ್ಕಂಥ ಬೊಮ್ಮಾಯಿ ಅವರು ಕೂಡ ಒಂದು ರೀತಿಯಲ್ಲಿ BC ಪಾಟೀಲ್ ಅವರನ್ನು ಕೂಡ ಕಡೆಗಣನೆ ಮಾಡ್ತಾ ಇದ್ದಾರೆ ಎಂಬ ಒಂದು ರೀತಿಯಾದಂಥ ಚರ್ಚೆಗಳು ಕೂಡ ಜಿಲ್ಲೆಯಲ್ಲಿ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಇದೇ ವಿಚಾರವಾಗಿ ಸಾಕಷ್ಟು ಹಿಂದಿನ ದಿನಗಳಲ್ಲಿ ಕೂಡ BC ಪಾಟೀಲ್ ಮತ್ತು ಬೊಮ್ಮಾಯಿ ಅವರ ನಡುವೆ ಕೋಲ್ಡ್ ವಾರ್ಗಳಿತ್ತು. ಆದರೆ ಇವ್ಯಾವು ಕೂಡ ಬಹಿರಂಗಗೊಂಡಿರಲಿಲ್ಲ. ಆದರೆ ಈ ಮೂಲಕವಾಗಿ ಇವತ್ತಿನ ದಿನಗಳಲ್ಲಿ ಕೂಡ ಈ ಒಂದು ಕೋಲ್ಡ್ ವಾರ್ ಕೂಡ ಸದ್ಯಕ್ಕೆ ಬಹಿರಂಗವಾಗಿರ್ತಕ್ಕಂಥದ್ದು. BC ಪಾಟೀಲ್ ಅವರು ಕೂಡ ಸಿದ್ದರಾಮಯ್ಯ ಅವರನ್ನು ಭೇಟಿಯಾದ ಬಳಿಕವಾಗಿ BY ರಾಘವೇಂದ್ರ ಅವರನ್ನು ಭೇಟಿ ಆಗ್ತಾರೆ. ಅವತ್ತಿನ ದಿನಗಳಲ್ಲಿ ಕೂಡ ಈ ಒಂದು ಬಹಿರಂಗವಾಗಿ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ನಮ್ಮ ಸಂಸದರು ನನಗೆ ಭೇಟಿಯನ್ನು ಅವಕಾಶವನ್ನು ಕೊಡದೇ ಇರುವಂಥದ್ದು ಕೂಡ ದುರದೃಷ್ಟಕರ ಪದವನ್ನು ಕೂಡ ಈಗಾಗಲೇ ಬಳಕೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಈ ಮೂಲಕವಾಗಿ ನನ್ನನ್ನು ಜಿಲ್ಲೆಯಲ್ಲೇ ಮಟ್ಟಿಗೆ ಮತ್ತು ರಾಜ್ಯದಲ್ಲಿ ಕೂಡ ನನ್ನ ಕಡೆಗಣನೆ ಮಾಡ್ತಾ ಇದ್ದಾರೆ ಎಂಬ ಪ್ರಶ್ನೆಯನ್ನು ಕೂಡ ಸದ್ಯಕ್ಕೆ BC ಪಾಟೀಲ್ ಅವರು ಕೂಡ ಹುಟ್ಟಾಕಿರ್ತಕ್ಕಂಥದ್ದು. ಈ ಒಂದು ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ದಾರೆ. ಸಾಕಷ್ಟು ಆಯಾಮಗಳಲ್ಲಿ ಕೂಡ ಈ ಒಂದು ವಿಚಾರವನ್ನು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಸಮಕಾಲೀನ ರಾಜಕಾರಣಿಗಳ ಮಧ್ಯೆ ಈ ರೀತಿಯಾದಂಥ ಭಿನ್ನಾಭಿಪ್ರಾಯಗಳು ಎಷ್ಟರ ಮಟ್ಟಿಗೆ ಸರಿ. ಒಂದು ಹಂತದಲ್ಲಿ ಕೂಡ ಈಗಾಗಲೇ ರಾಜ್ಯ BJP ಘಟಕದಲ್ಲಿ BY ವಿಜಯೇಂದ್ರ ಅವರ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ದಾವೆ ಮತ್ತು ಅವರದೇ ಆದಂಥ ಬಣಗಳ ನಡುವೆ ಕೂಡ ಒಂದಿಷ್ಟು ಮುಸುಕಿನ ಗುದ್ದಾಟಗಳು ಕೂಡ ನಡೀತಾ ಇದ್ದಾವೆ. ಆ ಬಳಿಕವಾಗಿ ಜಿಲ್ಲೆಯ ಮಟ್ಟದಲ್ಲಿ ಹಿರಿಯ ರಾಜಕಾರಣಿಗಳ ನಡುವೆ ಈ ರೀತಿಯಾದಂಥ ಭಿನ್ನಾಭಿಪ್ರಾಯಗಳು ವ್ಯಕ್ತವಾದಂಥ ಸಂದರ್ಭದಲ್ಲಿ ಇದು ಕಾರ್ಯಕರ್ತರ ಮೇಲೆ ಯಾವ ರೀತಿಯಾದಂಥ ಪ್ರಭಾವವನ್ನು ಬೀರ್ತದೆ. ಈಗಾಗಲೇ ಸ್ಥಳೀಯ ಮಟ್ಟದಲ್ಲಿ ಕೂಡ ರಟ್ಟಿಹಳ್ಳಿ ಪಂಚಾಯತ್ ಪಟ್ಟಣ ಪಂಚಾಯತಿ ಚುನಾವಣೆಗಳು ಕೂಡ ಬಂದಿರತಕ್ಕಂಥದ್ದು ಮತ್ತು ಈ ಒಂದು ವಿಚಾರವಾಗಿ ಸಾಕಷ್ಟು ಸಿದ್ಧತೆಗಳನ್ನು ಕೂಡ ಆ ಭಾಗದಲ್ಲಿ ತಮ್ಮ ನಾಯಕರುಗಳು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇದರ ಎಫೆಕ್ಟ್ ಕೂಡ ಪಟ್ಟಣ ಪಂಚಾಯತ್ ಚುನಾವಣೆಯ ಮೇಲೆ ಬೀಳುವಂಥ ಸಾಧ್ಯತೆ ಇರ್ತದೆ ಮತ್ತು ಜಿಲ್ಲೆಯ ರಾಜಕಾರಣದಲ್ಲಿ ಕೂಡ ಸಾಕಷ್ಟು ಅಂತ ಹೇಳಿದ್ರೆ ಅದರ ಎಫೆಕ್ಟ್ ತಟ್ಟುವಂಥ ಸಾಧ್ಯ ಇರ್ತದೆ. ಯಾಕಂದರೆ ಹಾವೇರಿ ಜಿಲ್ಲೆ ಮಾಜಿ ಮುಖ್ಯಮಂತ್ರಿಗಳ ತವರು ಕ್ಷೇತ್ರವಾಗಿತ್ತು ಮತ್ತು
ಈ ಹಿಂದೆ ಕೂಡ ಸಾಕಷ್ಟು ಇಲ್ಲಿನ ಈ ಜಿಲ್ಲೆಯಿಂದ ಕೂಡ BJP ಸ್ಥಾನವನ್ನು ಗಳಿಸಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಕೂಡ ಸಂಪೂರ್ಣವಾಗಿ ಇಲ್ಲಿ BJP ಕೂಡ ಕ್ಲೀನ್ ಚೀಫ್ ಅನ್ನಾಗಿ ಸಂಪೂರ್ಣವಾಗಿ ಕಾಂಗ್ರೆಸ್ ಕಮಲನ್ನು ಮಾಡಿತ್ತು. ಇದಾದ ಬಳಿಕವಾಗಿ ಸಾಕಷ್ಟು ಬೊಮ್ಮಾಯಿ ಅವರ ಮೇಲೆ ಕೂಡ ಒಂದಿಷ್ಟು ಜವಾಬ್ದಾರಿಗಳನ್ನು ಕುಡಿತು. ಯಾಕಂತ ಹೇಳಿದ್ರೆ ಮಾಜಿ ಮುಖ್ಯಮಂತ್ರಿ ತವರು ಕ್ಷೇತ್ರದಲ್ಲಿ ಹೀನಾಯವಾಗಿ ಸೋಲು ಕಂಡಿರ್ತಕ್ಕಂಥದ್ದು ವಿಪರ್ಯಾಸನ ಎಂಬ ಮಾತುಗಳು ಕೂಡ ಜಿಲ್ಲೆಯಲ್ಲಿ ಸಾಕಷ್ಟು ಕೇಳಿ ಬಂದಿದ್ದು. ಇದೇ ಒಂದು ವಿಚಾರವಾಗಿ ಇಬ್ಬರು ಕೂಡ ತಮ್ಮದೇ ಆದಂಥ ವರ್ಚಸ್ಸನ್ನ ಮೂಲಕವಾಗಿ ಜಿಲ್ಲೆಯ ರಾಜಕಾರಣವನ್ನು ಕಟ್ಟುವಂಥ ಕೆಲಸವನ್ನು BC ಪಾಟೀಲ್ ಅವರಾಗಿರ್ಬೋದು ಮತ್ತು ಬೊಮ್ಮಾಯಿ ಅವರು ಮಾಡಬೇಕಾಗಿತ್ತು. ಆದರೆ ಈ ರೀತಿಯಾದಂಥ ಇಬ್ಬರ ನಾಯಕರಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾದಂಥ ಸಂದರ್ಭದಲ್ಲಿ ಇದು ಸಹಜವಾಗಿ ಕಾರ್ಯಕರ್ತರು ಮತ್ತು ಜಿಲ್ಲೆಯ ರಾಜಕಾರಣ ಮೇಲೆ ಬೀಳುವಂಥ ಎಲ್ಲ ರೀತಿಯಾದಂಥ ಸಾಧ್ಯತೆಗಳು ಇರ್ತದೆ. ಹೀಗಾಗಿ ಬೊಮ್ಮಾಯಿ ಅವರು ಮತ್ತು ಏನು BC ಪಾಟೀಲ್ ಅವರ ನಡುವೆ ಶುರುವಾಗಿರ್ತಕ್ಕಂಥ ಕೋಲ್ಡ್ ವಾರ್ ಇದು ಯಾವ ಹಂತಕ್ಕೆ ತಲುಪ್ತದೆ ಮತ್ತು ಇದನ್ನು ಯಾವ ರೀತಿಯಾಗಿ ಶಮನವನ್ನು ಮಾಡ್ತಾರೆ, ಮುಂದಿನ ದಿನಗಳಲ್ಲಿ ಇಬ್ಬರು ನಾಯಕರು ಒಟ್ಟಾಗಿ ಹೋಗ್ತಾರೆ ಅಥವಾ ಎಲ್ಲೋ ಒಂದು ಕಡೆ BC ಪಾಟೀಲ್ ಅವರು ಮತ್ತೊಂದು ಹಂತವನ್ನು ದಾರಿಯನ್ನು ತುಳಿತಾರೆ ಎಂಬುದು ಕೂಡ ಸಾಕಷ್ಟು ಪ್ರಶ್ನೆಯಾಗಿ ಉಳಿದಿದೆ. ಆದರೆ ಇವೆಲ್ಲವಕ್ಕೂ ಕೂಡ ಈ ಇಬ್ಬರು ನಾಯಕರುಗಳು ಮಾತ್ರ ಉತ್ತರವನ್ನು ಕೊಡುವಂಥ ಸಾಧ್ಯತೆಗಳಿರ್ತದೆ. ಆದರೆ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂಥ ಭಿನ್ನ ಅಭಿಪ್ರಾಯಗಳು ಯಾವ ಮಟ್ಟಿಗೆ ಹೋಗಿ ತಲುಪ್ತದೆ ಎಂಬುದನ್ನು ಕೂಡ ಕಾದು ನೋಡಬೇಕಾಗಿದೆ.